ನಮಸ್ಕಾರ ಸ್ನೇಹಿತರೆ. ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಸೋತಂತ ಸಿ.ಟಿ. ರವಿ ಅವರನ್ನ ಬಿಜೆಪಿ ಅವರು ಕೊನೆಗೂ ಕೈ ಬಿಡ್ಲಿಲ್ಲ. ಅವರನ್ನು ವಿಧಾನ ಪರಿಷತ್ಗೆ ಕಳಿಸಲಾಯಿತು. ವಿಧಾನ ಪರಿಷತ್ಗೆ ಯಾವಾಗ ಸಿ.ಟಿ. ರವಿ ಅವರನ್ನು ಕಳಿಸಲಾಯಿತು ಆಗಲೇ ಲೆಕ್ಕಾಚಾರಗಳು ಗರಿಗೆದರಿತ್ತು. ವಿರೋಧ ಪಕ್ಷದ ನಾಯಕರಾಗಿ ಸಿ.ಟಿ. ರವಿ ಅವರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋದು. ಆದ್ರೆ ಈಗ ಸಿ.ಟಿ. ರವಿ ಅವರಿಗೆ ದೊಡ್ಡ ಶಾಕಿಂಗ್ ಕಾದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿ.ಟಿ. ರವಿ ಅವರಿಗೆ ಸಿಗಲ್ವಾ? ಯಾರ ಪಾಲಾಗುತ್ತೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಿಜೆಪಿಯ ವಿರೋಧ ಪಕ್ಷದ ವಿಧಾನ ಪರಿಷತ್ ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ರು. ಈಗ ಅವರು ಎಂಪಿ ಆಗಿರೋದ್ರಿಂದ ಆ ಸ್ಥಾನ ಖಾಲಿಯಾಗಿದೆ. ಇದುವರೆಗೂ ಬಿಜೆಪಿಯ ಒಳವಲಯದಲ್ಲಿ ಸಿ.ಟಿ. ರವಿ ಅವರನ್ನೇ ಮಾಡಲಾಗುವುದು ಅನ್ನೋ ಮಾತುಗಳಿತ್ತು. ಆದ್ರೆ ಈಗ ಮತ್ತೆರಡು ಹೊಸ ಹೆಸರುಗಳು ವಿರೋಧ ಪಕ್ಷದ ವಿಧಾನ ಪರಿಷತ್ ನಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕಾಗಿ ಕೇಳಿ ಬರ್ತಾ ಇದೆ. ವಿಧಾನಸಭೆಯ ಚುನಾವಣೆಗೂ ಮುಂಚೆ ಸಿ.ಟಿ. ರವಿ ಅವರು ಬಹುದೊಡ್ಡ ಹುದ್ದೆ ಆಕಾಂಕ್ಷಿಯಾಗಿದ್ರು. ಅದು ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆ. ಆದರೆ ಸಿ.ಟಿ. ರವಿ ಅವರು ದುರದೃಷ್ಟವಶಾತ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸೋತೋದ್ರು. ಅದಾದ ನಂತರ ಬಹಿರಂಗವಾಗಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಅಸಮಾಧಾನ ಹೊರಹಾಕ್ತಾನೆ ಇದ್ರು. ಅವರನ್ನು ಸಮಾಧಾನ ಪಡಿಸೋದಕ್ಕೆ ವಿಧಾನ ಪರಿಷತ್ಗೆ ಕಳಿಸಲಾಯಿತು. ಅಲ್ಲಿ ಸಿ.ಟಿ. ರವಿ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕಾಗಿ ಟವಲಾಸಿದ್ರು. ಆದ್ರೆ ಸ್ನೇಹಿತರೆ, ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ಏನ್ ಹೇಳ್ತಪ್ಪ ಅಂದ್ರೆ ಸಿ.ಟಿ. ರವಿ ಅವರಿಗೆ ಆ ಸ್ಥಾನ ಸಿಗೋದು ಬಹುತೇಕ ಅನಿಶ್ಚಿತ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅದೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಆರ್ ಅಶೋಕ್ ಅವರು ವಿಧಾನ ಸಭೆಯ ವಿರೋಧ ಪಕ್ಷದ ನಾಯಕನಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಒಕ್ಕಲಿಗರಿಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ಒಂದೇ ಸಮುದಾಯಕ್ಕೆ ಎರಡೆರಡು ಪ್ರಮುಖ ಹುದ್ದೆಗಳು ಕೊಟ್ಟಂತಾಗತ್ತಲ್ಲ ಅನ್ನೋ ಪ್ರಶ್ನೆ ಈಗ ಬಿಜೆಪಿಯ ಒಳವಲಯದಲ್ಲಿ ಹರಡಿದೆ. ಇದೇ ಪ್ರಮುಖ ಕಾರಣ ಸಿ.ಟಿ. ರವಿ ಅವರನ್ನು ಕೊನೆಯ ಕ್ಷಣದಲ್ಲಿ ಈ ಹುದ್ದೆಯಿಂದ ಕೈ ಬಿಡ್ತಕ್ಕಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಂದ್ರೆ ಈ ಹುದ್ದೆಗೆ ಪರಿಗಣಿಸೋದ್ರಿಂದ ಕೈ ಬಿಡ್ತಕ್ಕಂತ ಎಲ್ಲ ಲಕ್ಷಣಗಳು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ಆ ಕಡೆ ಆರ್ ಅಶೋಕ್ ಅವರು ಸಹ ಒಕ್ಕಲಿಗ ಸಮುದಾಯದಲ್ಲಿ ಬಿಜೆಪಿನಲ್ಲಿ ಪ್ರಬಲ ನಾಯಕರು. ಅವರನ್ನೇನಾದ್ರೂ ಕೆಳಗಿಳಿಸಿದ್ರೆ ತಪ್ಪು ಸಂದೇಶ ರವಾನೆ ಮಾಡದಂತಾಗತ್ತೆ. ಮೇಲಾಗಿ ಬಿಬಿಎಂಪಿ ಎಲೆಕ್ಷನ್ ಬೇರೆ ಹತ್ತಿರದಲ್ಲೇ ಬರಲಿದೆ. ಈ ಸಮಯದಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಅನ್ನೋದು ಬಿಜೆಪಿ ಹೈಕಮಾಂಡ್ ನ ತೀರ್ಮಾನ. ಹಾಗಾಗಿ ಈಗ ಬಿಜೆಪಿಯ ನಾಯಕರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹಿಂದುಳಿದ ಸಮುದಾಯಕ್ಕೆ ಸೇರಿರತಕ್ಕಂತ ಒಬ್ಬರನ್ನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಕೂರಿಸುವುದು ಸೂಕ್ತ ಅನ್ನುವ ತೀರ್ಮಾನವನ್ನು ಬಿಜೆಪಿ ಈಗ ತೆಗೆದುಕೊಂಡಿದೆ. ಹಾಗಾಗಿ ಎಲ್ಲ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟಂತಾಗತ್ತೆ. ಲಿಂಗಾಯತ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿರೋದು, ಒಕ್ಕಲಿಗ ಸಮುದಾಯಕ್ಕೆ ವಿರೋಧ ಪಕ್ಷದ ಸ್ಥಾನ ಅಂದ್ರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಸ್ಥಾನ ಕೊಟ್ಟಿರೋದು, ಈಗ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ಸ್ಥಾನ ಒಬ್ಬ ಹಿಂದುಳಿದ ನಾಯಕನಿಗೆ ಕೊಡೋದು ಸೂಕ್ತ ಅನ್ನೋ ತೀರ್ಮಾನಕ್ಕೆ ಈಗ ಬಿಜೆಪಿಯ ನಾಯಕರು ಬಂದಿದ್ದಾರೆ. ಹುದ್ದೆ ಬಹುತೇಕ ಮಿಸ್ ಆಗೋ ಚಾನ್ಸಸ್ ಇರ್ತಕ್ಕಂತ ಸಿ.ಟಿ. ರವಿ ಅವರು ಈಗ ಏನು ಮಾಡಲಿದ್ದಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಸಹಜವಾಗಿ ಅವರು ಈಗಾಗಲೇ ಡೆಲ್ಲಿನಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗಾದ್ರೆ ಬಿಜೆಪಿ ಈ ಸ್ಥಾನಕ್ಕೆ ಯಾರನ್ನ ಪರಿಗಣಿಸಲಿದೆ ಅಂದ್ರೆ ಈಗ ಪ್ರಮುಖವಾಗಿ 2 ಹೆಸರುಗಳು ಕೇಳಿ ಬರ್ತಾ ಇದೆ. ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂತ ಎನ್ ರವಿಕುಮಾರ್ ಅವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಬಲವಾಗಿ ಈ ಹುದ್ದೆಗೆ ಕೇಳಿ ಬರ್ತಾ ಇದೆ. ಒಂದು ಅರ್ಥದಲ್ಲಿ ಈ ಇಬ್ರು ನಾಯಕರು ಈಗ MLC-ಗಳು ಇವರು ಬಿಜೆಪಿಯಿಂದ ವಿಧಾನ ಪರಿಷತ್ ನಲ್ಲಿ ಈ ಇಬ್ರು ನಾಯಕರು ಸಮರ್ಥರಿದ್ದಾರೆ. ಯಾರನ್ನ ನೇಮಕ ಮಾಡಿದ್ರು ಸಮರ್ಥವಾಗಿ ಹುದ್ದೆಯನ್ನು ನಿರ್ವಹಿಸತಕ್ಕಂತ ಚಾಕಚಕ್ಯತೆ ಉಳ್ಳವರಾಗಿದ್ದಾರೆ. ನಿಜಕ್ಕೂ ಬಿಜೆಪಿ ಸಿ.ಟಿ. ರವಿ ಅವರಿಗೆ ಹುದ್ದೆ ತಪ್ಪಿಸಿ ಹಿಂದುಳಿದ ಸಮುದಾಯಕ್ಕೆ ಈ ಹುದ್ದೆಯನ್ನು ಕೊಡೋದಕ್ಕೆ ಮನಸ್ಸು ಮಾಡಿದೆಯಾ? ಇದು ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.